ಆನೇಕಲ್ ವಿಧಾನಸಭಾ ಕ್ಷೇತ್ರದ ಸರ್ಜಾಪುರ ಹೋಬಳಿಯ ರೈತರ ಮೇಲೆ ಪೊಲೀಸರ ಮೂಲಕ ದೌರ್ಜನ್ಯ ಎಸಗಿರುವ ರಾಜ್ಯ ಸರ್ಕಾರದ ಸರ್ವಾಧಿಕಾರಿ ನಡೆಯನ್ನ ವಿಧಾನ ಪರಿಷತ್ ಸದಸ್ಯ ಗೋಪಿನಾಥ್ ರೆಡ್ಡಿ ತೀವ್ರವಾಗಿ ಖಂಡಿಸಿದ್ದಾರೆ. ಕೆಐಎಡಿಬಿ ಭೂ ಸ್ವಾಧೀನ ಪ್ರಕ್ರಿಯೆ ವಿರುದ್ಧ ಸರ್ಜಾಪುರ ಭಾಗದ ರೈತರು ಅತ್ಯಂತ ಶಾಂತಿಯುತವಾಗಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲು ಹೋಗ್ತಾ ಇದ್ರು. ಆದರೆ ಮಾರ್ಗ ಮಧ್ಯದಲ್ಲೇ ರೈತರನ್ನ ತಡೆದು ಬಲವಂತವಾಗಿ ಬಂಧಿಸಿ ದೌರ್ಜನ್ಯ ಎಸಗಿರುವ ಪೊಲೀಸರ ಹಾಗೂ ಸರ್ಕಾರದ ಕ್ರಮಕ್ಕೆ ರೈತರು ಮತ್ತು ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ದಾರೆ. ಈ ಕುರಿತು ಮಾತನಾಡಿದ ಎಂಎಲ್ಸಿ ಗೋಪಿನಾಥ್ ರೆಡ್ಡಿ, ರೈತರ ಕಷ್ಟ ಸಮಸ್ಯೆಗಳನ್ನ ಆಲಿಸದೆ ಅವರ ಜಮೀನುಗಳನ್ನ ಬಲವಂತವಾಗಿ ಭೂ ಸ್ವಾಧೀನ ಪಡಿಸಿಕೊಳ್ಳೋಕೆ ಹೊರಟಿರುವುದು ಎಷ್ಟರ ಮಟ್ಟಿಗೆ ಸರಿ? ಸ್ಥಳೀಯ ಜನಪ್ರತಿನಿಧಿಗಳು ಹಾಗೂ ಸಚಿವರು ಈ ವಿಷಯವನ್ನ ಅತ್ಯಂತ ಗಂಭೀರವಾಗಿ ಪರಿಗಣಿಸಬೇಕು. ತಕ್ಷಣವೇ ಮುಖ್ಯಮಂತ್ರಿಗಳೊಂದಿಗೆ ಮಾತನಾಡಿ ಈ ಭೂ ಸ್ವಾಧೀನ ಯೋಜನೆಯನ್ನ ಸ್ಥಗಿತಗೊಳಿಸುವಂತೆ ಮನವೊಲಿಸಬೇಕು ಎಂದು ಒತ್ತಾಯಿಸಿದ್ರು. ರೈತ ದೇಶಕ್ಕೆ ಅನ್ನ ಕೊಡುವ ಅನ್ನದಾತ. ಅಂತಹ ಅನ್ನದಾತನ ಹೋರಾಟವನ್ನ ಹತ್ತಿಕ್ಕಲು ಪೊಲೀಸರನ್ನ ಬಳಸಿ ದೌರ್ಜನ್ಯ ನಡೆಸುವುದು ಇಡೀ ಸಮಾಜ ತಲೆ ತಗ್ಗಿಸುವಂತದ್ದು. ನಮ್ಮ ಆನೇಕಲ್ ತಾಲೂಕಿಗೆ ರೈತರ ಜಮೀನು ಕಿತ್ತುಕೊಳ್ಳುವ ಇಂತಹ ಯಾವುದೇ ಯೋಜನೆಗಳು ಇನ್ನು ಮುಂದೆ ಬೇಡ. ರೈತರನ್ನ ನೆಮ್ಮದಿಯಾಗಿ ಬದುಕೋಗ್ಬಿಡಿ ಎಂದು ಗೋಪಿನಾಥ್ ರೆಡ್ಡಿ ಖಡಕ್ ಆಗಿ ತಿಳಿಸಿದ್ದಾರೆ. ಹದಿನೈದು ಜನ 20 ಜನ 1000 ಸಾರಿ ಹೋಗಿದ್ದೀವಿ, 1000 ಸಾರಿ ಸಭೆ ಮಾಡಿದ್ದೀವಿ, 3-4 ಸಾರಿ ಚಳವಳಿ ಮುಖಾಂತರ ಹೇಳಿದ್ದೀವಿ. ನಾವು ಕೊಟ್ಟರೆ ಅಹವಾಲುಗಳನ್ನ ಈ ಸರ್ಕಾರ ತಲುಪಿಸ್ಬಿಟ್ಟು ಏನ್ ಮಾಡಿದ್ದೀವಿ ಅಂತ ಕ್ವಶನ್ ಮಾಡಿದ್ದೀವಿ. ಉತ್ತರ ಇಲ್ಲ. ಸಿಎಂ ಸಭೆ ಮಾಡಿ ಅಂತ 50 ಸಾರಿ ಹೇಳಿದ್ದೀವಿ, ಉತ್ತರ ಇಲ್ಲ. ಪೊಲೀಸರು ಏನ್ ಮಾಡಿದ್ದಾರೆ, ನಾವು ಶಾಂತಿಯುತವಾಗಿ ಕೆಡಿಬಿಗೆ ಮನವಿ ಸಲ್ಲಿಸಕ್ ಹೋಗ್ತಾ ಇದ್ರಿ. ಏನು ಸರ್ಜಾಪುರ ಭಾಗದಲ್ಲಿ 3000 ಎಕರೆ ಏನು ಕೆಡಿಬಿ ಅಕ್ವಿಸಿಷನ್ ಮಾಡ್ಕೊಂಡಿದೆ, ಇದಕ್ಕ ನಾವು ವಿರುದ್ಧವಾಗಿ ನಾವು ಮನವಿ ಸಲ್ಲಿಸಕ್ ಹೋಗಿದ್ರಿ. ಶಾಂತಿಯುತವಾಗಿ ಹೋಗ್ತಾ ಇದ್ರಿ. ನಾವು ಏನು ಇದು ಚೆಕ್ ಪೋಸ್ಟ್ ಜಂಕ್ಷನ್ ಏನಿದೆ, ಜಂಕ್ಷನ್ ಅಲ್ಲಿ ನಮ್ಮನ್ನ ತಡೆದು ನಿಲ್ಲಿಸ್ಬಿಟ್ಟು ನಮ್ಮನ್ನ ಅಡ್ಡ ಹಾಕಿ ನಮಗೆ ನೋಡಿ ನಾಯಿ ತರ ಹೇಳ್ಕೊಂಡ್ ಬಂದಿದ್ದಾರೆ. ಪೊಲೀಸರು ಈ ಕಡೆ ಎಡಗಾಲ್ನ ಇಬ್ರು ತುಳ್ಕೊಂಡ್ಬಿಟ್ರು, ಬಲಗಡೆ ಇಬ್ರು ಹೇಳ್ಕೊಂಡ್ಬಿಟ್ರು. ಏನಾಗಿದೆ, ಈ ಮೂಳೆ ಏನಾಗಿದೆ, ನಿಂತ್ಕೊಳಕ್ ಆಗ್ತಾ ಇಲ್ಲ. ಒಂಥರ ಲಟಕ್ ಅಂತ ಸೌಂಡ್ ಬಂತು, ನಿಂತ್ಕೊಳಕ್ ಕೊಡಕ್ ಆಗ್ತಾ ಇಲ್ಲ, ತುಂಬಾ ಪೇನ್ ಇದೆ. ಈ ತರ ಪರಿಸ್ಥಿತಿ ಪೊಲೀಸರು ನಮ್ಮನ್ನ, ಒಬ್ಬ ರೈತರ ಅನ್ನ ಹಾಕೋ ರೈತರನ್ನ ಈ ತರ ನಮ್ಮನ್ನ ಎಳ್ಕೊಂಡ್ಬಂದು ನಾಯಿ ತರ ನಮ್ಮನ್ನ ಈ ಗ್ರೌಂಡ್ ಅಲ್ಲಿ ಹಾಕಿದ್ರೆ ಮತ್ತೆ ನಾಟಕ ಮಾಡ್ತಾ ಇದೀರಿ ಅಂತ ಹೇಳ್ತಾ ಇದ್ದಾರೆ. ಪೊಲೀಸರು ಏನ್ ಮಾಡಿದ್ದಾರೆ, ನಾವು ಶಾಂತಿಯುತವಾಗಿ ಕೆಡಿಬಿಗೆ ಮನವಿ ಸಲ್ಲಿಸಕ್ ಹೋಗ್ತಾ ಇದ್ದೀವಿ.